ಈ ಜಗತ್ತೇನಿದೆ, ಈ ಜಗತ್ತಿನಲ್ಲಿ ಒಂದು ವಿಶೇಷತೆ ಕಂಡು ಬರ್ತದೆ. ಆ ವಿಶೇಷತೆ ಏನಂದ್ರೆ, ಈ ಜಗದ ಪ್ರತಿಯೊಂದು ವಸ್ತುವು ಅದಕ್ಕೊಂದು ಆರಂಭ ಇದೆ ಮತ್ತು ಅಂತ್ಯವೂ ಇದೆ. ಪ್ರತಿಯೊಂದು ವಸ್ತುವಿಗೂ ಆರಂಭ ಇದೆ, ಅಂತ್ಯವೂ ಇದೆ. ಯಾವುದು ಆರಂಭವಿದೆಯೋ, ಯಾವುದಕ್ಕೆ ಪ್ರಾರಂಭವಿದೆಯೋ ಅದಕ್ಕೆ ಅಂತ್ಯವೂ ಇದೆ. ಈ ಆರಂಭ ಮತ್ತು ಅಂತ್ಯ ಇವುಗಳ ಮಧ್ಯದಲ್ಲಿ ಬದುಕು. ಹುಟ್ಟು ಆರಂಭ ಆದರೆ ಸಾವು ಅಂತ್ಯ. ಇವೆರಡರ ಮಧ್ಯದಲ್ಲಿ ಮನುಷ್ಯನ ಬದುಕಿದೆ. ಯಾವ ವಸ್ತು ಈ ಜಗತ್ತಿನಲ್ಲಿ ಒಂದು 5 ನಿಮಿಷ ಮುಗಿಸ್ತು. ಯಾವ ವಸ್ತುವಿಗೆ ಆರಂಭ ಅಂತ್ಯಗಳಿಲ್ಲ ಹೇಳಿ? ಕಣ್ಣಿಗೆ ಕಾಣುವ ಪ್ರತಿಯೊಂದು ವಸ್ತು ಯಾವುದು ಇದೆಯೋ, ತೋರಿದೆಯೋ, ಒಂದು ದಿವಸ ಅಂತ್ಯವಾಗಲೇಬೇಕು. ಈಗೊಂದು ಹೂವು ಇದೆ, ಬೆಳಿಗ್ಗೆ ಎದ್ದಾಗ ಅರಳಿದೆ, ಸಾಯಂಕಾಲ ಆದ ಕೂಡಲೇ ಬಾಡ್ತದೆ. ಏನು ಭಾರತದ ಹೂವು ಅಷ್ಟ ಬಾಡ್ತವ, ಅಮೇರಿಕದ ಹೂವು ಬಾಡಂಗಿಲ್ಲ ಅಂತೇನಿಲ್ಲ. ಭಾರತದ ಹೂವು ಬಾಡುವುದೇ, ಅಮೇರಿಕದ ಹೂವು ಬಾಡುವುದೇ. ಈಗ ನಮ್ಮದೊಂದು ದೇಹ ಇದೆ, ತಾಯಿಯ ಗರ್ಭದಿಂದ ಈ ಭೂಮಿಗೆ ಬಂದಿದೆ, ಮತ್ತೊಂದು ದಿವಸ ಈ ಭೂಮಿಯನ್ನು ಬಿಟ್ಟು ಹೋಗ್ತದೆ, ಅಂತ್ಯ ಆಗ್ತದೆ. ಇದಕ್ಕೆ ಅದೇನಾದರೂ ನಮ್ಮ ಕೈಯಲ್ಲಿದೆನಾ? ನನಗೆ ವಯಸ್ಸಾಗಬಾರ್ದಪ್ಪ ಅಂತ ಅಂದ್ಕೊಂಡ್ರು ನಮ್ಮ ಯಾರು ಇಚ್ಛೆ ಅದ ಹೇಳಿ? ನಮ್ಮ ತಲೆ ಕೂದಲು ಬೆಳ್ಳಗಾಗ್ಬೇಕಂತ ನಮಗೆ ಯಾರಿಗಾರ ಇಚ್ಛೆ ಐತೇನು? ನಾವೆಷ್ಟು ಬಣ್ಣ ಹಚ್ಕೊಂಡು ಪ್ರಯತ್ನ ಮಾಡಿದ್ರು ಅದು ಬಣ್ಣ ಅಂತೈತಿ. ನಾವು ಹೋದ ಮೇಲೆ ನಿನ್ನ ಬಣ್ಣ ಬಯಲಾಗತ್ತಂತ ಅಂತಿರ್ತೈತೆ. ಅದು ಅಂದ್ರೆ ನಮ್ಮ ಕೈಯೊಳಗೆ ಐತೇನದು? ನನಗೆ ಮುಪ್ಪಾಗಬಾರ್ದು, ತಡೆ ಹಿಡಿಬೇಕನ್ನೋದೇನಾದರೂ ನನ್ನ ಕೈಯಲ್ಲಿದೇನಾ? ನಾವು ಎಷ್ಟು ಮುಖಕ್ಕೆ ಮೇಕಪ್ ಮಾಡಿಕೊಂಡು ಹೊರಗೆ ಹೋಗ್ತೀವಿ. ನನಗೆ ಒಟ್ಟು ರಿಂಕಲ್ ಕಾಣಬಾರ್ದು ಯಾರಿಗೆ ಹೊರಗೆ ಹೋದ್ರೆ. ನನ್ನ ಮುಖದ ಮೇಲಿನ ರಿಂಕಲ್ ಕಾಣಬಾರ್ದು, ನನಗೆ ಯಾರು ಅಂಕಲ್ ಅನ್ನಬಾರ್ದು. ಅಂದ್ರೆ ಇನ್ನೂ ಟ್ವಿಂಕಲ್ ಟ್ವಿಂಕಲ್ ಹಾಡ್ಬೇಕನ್ನೋ ಇವ. ಅಂದ್ರೆ ನನ್ನ ಮುಖದ ಮೇಲಿನ ರಿಂಕಲ್ಲ ಕಾಣಬಾರ್ದು. ಸಾಧ್ಯ ಐತೇನಿದು? ಎಷ್ಟು ನೀವು ಪಾರ್ಲರ್ಗೆ ಹೋದರೂ ಅಷ್ಟೇ, ಇನ್ನೊಂದಕ್ಕೆ ಹೋದರೂ ಅಷ್ಟೇ, ಅದು ಬಾಡುವುದೇ ಅದು ಅಷ್ಟೆ. ಅಂದ್ರೆ ಅರಳಿದ ಹೂವು ಬಾಡ್ತೈತಿ, ಆದಿ ಅಂತ್ಯಗಳ ಮಧ್ಯದೊಳಗಿದೆ. ಹುಟ್ಟಿದ ದೇಹವು ಸಹಿತ ಒಂದು ದಿವಸ ಬಾಡಿ ಹೋಗ್ತದೆ. ಈ ಸತ್ಯ ನಮಗೆ ಗೊತ್ತಿರಬೇಕಷ್ಟೆ. ಕಾಲ ಕ್ರೀಡತೆ ಗಚ್ಚತ್ಯಾಯು ದಿನಮಪಿ ರಜನಿ ಸಾಯಂ ಪ್ರಾತಃ. ಕಾಲ ಕ್ರೀಡತೆ ಗಚ್ಚತ್ಯಾಯು. ದಿನಗಳ ಹಾಗ ಉರುಳಕತ್ತಾವ, ನಿಮಿಷಗಳು ಹೋಗಕತ್ತಾವ. ಕಾಲನ ಕ್ರೀಡೆಯೊಳಗ ನಮ್ಮ ಬದುಕು ಸಿಕ್ಕಿದೆ. ಈ ಕಾಲನ ಆಟಕ್ಕೆ ನಮ್ಮ ಆಯುಷ್ಯ ಸರಿತಾ ಇದೆ. ಇಲ್ಲಿ ಯಾವುದು ಖಾಯಮಾಗಿ ಉಳಿದಿದೆ ಹೇಳಿ? ಏನು ನನ್ನ ಹ್ಯಾಪಿ ಬರ್ತ್ಡೇ ಅಂತ ತಿಳ್ಕೊಂಡು ಬಲೂನ್ ಕಟ್ಟಿ ಸೆಲೆಬ್ರೇಷನ್ ಮಾಡ್ತಿರ್ತೀವಿ, ಹ್ಯಾಪಿ ಬರ್ತ್ಡೇ ಅಂತ. ಕಟ್ಟಿದ ಬಲೂನನ್ನ ಹೇಳ್ತಿರ್ತೈತಿ, ಅವನು ಹುಟ್ಟು ಹಬ್ಬದ ದಿವಸನ ಹೇಳ್ತೈತಿ. ಈಗ ನಾ ಯಾವಾಗ ಟಬ್ ಅಂತೀನಿ ಗೊತ್ತಿಲ್ಲ, ನೀನು ಯಾವಾಗ ಟಬ್. ಕಟ್ಟಿದ ಬಲೂನ ಹೇಳ್ತಿರ್ತೈತಿ, ಈಗ ನಾ ಟಬ್ ಅನ್ನೋದು ಗೊತ್ತಿಲ್ಲ, ನೀ ಟಬ್ ಅದನ್ನು ಗೊತ್ತಿಲ್ಲ. ಕಾಲ ಕ್ರೀಡತಿ ಗಚ್ಚತ್ಯಾಯು ತದಪಿನ ಮುಂಚತ್ಯಾಶಾವಾಯು. ಹೊಂಟನ ಆದರೂ ಆಶಾ ಬಿಡುವಲ್ದು ಮನುಷ್ಯಾಗ. ಏನು ವಯಸ್ಸಾಗೈತಿ, ಹೀ ಈಸ್ ಆನ್ ಡೆತ್ ಬೆಡ್. ಸಾವಿನ ಹಾಸಿಗೆ ಮ್ಯಾಲ ಮಲ್ಕೊಂಡಾನ, ಇನ್ನೊಂದು ಕ್ಷಣಕ್ಕೆ ಪ್ರಾಣ ಹೋಗ್ತೈತಿ. ಮಗಳಿಗೆ ಕರಿತಾನೆ, ಕರೆದ ಕೈ ಮೇಲೆ ಕೈ ಹಾಕಿಸ್ಕೊಂಡು, ಈಗ ನಿನ್ನ ಮಗಳಿಗೆ ನನ್ನ ಮೊಮ್ಮಗ ಕೊಟ್ಟರೆ ನನ್ನ ಆತ್ಮಕ್ಕೆ ಶಾಂತಿ ಸಿಗ. ಯಾವಾಗಿದೆ? ಆತ್ಮ ಹೊಂಟಾನ. ಅವ್ರ ಮನೆಯವ್ರಂತಾರೆ, ಮೊದಲು ನೀವು ಹೋದ್ರೆ ನಮ್ಮ ಆತ್ಮಕ್ಕೆ ಶಾಂತಿ ಸಿಗುತ್ತೆ.
ಮೊದಲನೇ ಜಾಗ ಖಾಲಿ ಮಾಡಿಲ್ಲೇನಂತ ಅವ್ರಂತ. ಅಂದ್ರೆ ಹೋಗುವುದಲ್ಲ ಜೀವನ. ಕಾಲ ಕ್ರೀಡತಿ ಗಚ್ಚತ್ಯಾಯು. ಬಾಲ್ಯದೊಳಗೆ ಹಣ್ಣಂದು ಹೋತು, ಯೌವನದೊಳಗೆ ಹೆಣ್ಣಂದು ಹೋತು, ಮುಪ್ಪಿನೊಳಗೆ ಮಣ್ಣಂದು ಮಣ್ಣಾಗ ಹೋಗಿಬಿಟ್ಟುತ್ತೆ ಜೀವನ. ಅಷ್ಟೇ, ಇಷ್ಟರೊಳಗೆ ಮುಗಿತೈತಿ. ಒಂದು ಹುಡುಗ ಒಂದು ಮನೆಗೆ ಕನ್ಯಾ ನೋಡಕ್ಕೆ ಹೋಗಿದ್ನ. ಕನ್ಯಾ ತೋರ್ಸಕ್ಕೆ ಕುಂತಿದ್ರು. ಆ ಕನ್ಯಾದವ್ವ ವರನ್ ನೋಡ್ಬೇಕಂತ ಬಂದ್ಲು. ಆ ಹುಡುಗನ ನೋಡಿದ ಕೂಡಲೇ ಬೇಹೋಶಾಗಿ ಬಿದ್ಲಕ್ಕೆ. ಅವ್ರ ಮನೆಯವ್ರು ಬಂದು ನೀರಿಗೆ ಹೊಡೆದ್ರದಕ್ಕೆ. ನೀರು ಹೊಡೆದು ಎಬ್ಬಿಸಿ, ಯಾಕೆ ಒಮ್ಮೆ ಬೇಹೋಶಾಗಿ ಬಿದ್ದೆಯಲ್ಲ. ಇವ ನನಗೂ ನೋಡಕ್ಕೆ ಬಂದಿದ್ದ, ಈಗ ಮಗಳಿಗೆ ಇವನಿಗೆ ಇನ್ನೂ ಕನ್ಯೆನ ಸಿಕ್ಕಿಲ್ಲ ಅಂದ್ರೆ ಒಂದು ಆಯುಷ್ಯ ಬರೀ ಹುಡುಕದ್ರಾಗ ಹೋಗ್ತಿದ್ದ. ಯಾವಾಗ ಜೀವನ ಕಟ್ಟವಪ್ಪ ಇದು? ಕಟ್ಟುವುದು ಯಾವಾಗ ಜೀವನ? ಅಂದ್ರೆ ಒಂದು ಆಯುಷ್ಯ ಇದಕ್ಕೆ ಹೋದ ಜೀವನ ಕಟ್ಟುವುದು ಯಾವಾಗ? ಜೀವನದ ಮೇಲೆ ಈ ಹುಟ್ಟು ಆದಿ ಅಂತ್ಯಗಳ ಮಧ್ಯದಲ್ಲಿ ಬದುಕಿದೆಯಲ್ಲ, ಇಲ್ಲಿ ನಾವು ಬಯಸ್ದಂಗೆ ಎಲ್ಲ ಇಲ್ಲ. ನನಗೆ ಈ ವ್ಯಕ್ತಿ ಹಿಡಿಸೋದು ನನ್ನ ಎದುರು ಕಣ್ಣು ಮುಚ್ಚಿಕೊಂಡು ನಡೆಯೋಕ್ಕಾಗತ್ತೇನೋ? ಜನ ಇಂತಿಂಥ ಶಬ್ದಗಳು ನನಗೆ ಮಾತಾಡ್ತಾರೆ, ಇವರು ಮಾತಾಡಬಾರ್ದಂತ ಕಿವಿ ಮುಚ್ಚಿಕೊಂಡು ಬದುಕಲಿಕ್ಕಾಗ್ತೈತೇನೋ? ಕಣ್ಣು ಮುಚ್ಚಿಕೊಂಡು ಬದುಕಲಿಕ್ಕಾಗೋದಿಲ್ಲ. ನಮಗೆ ಬೇಡಾದ ವ್ಯಕ್ತಿಗಳು ನಮ್ಮ ಕಣ್ಣ ಮುಂದೆ ಬರೋರೆ. ಕಿವಿ ಮುಚ್ಚಿಕೊಂಡು ಬದುಕಲಿಕ್ಕಾಗೋದಿಲ್ಲ. ನಮ್ಮ ಬೇಡಾದ ಶಬ್ದಗಳು ನಮ್ಮ ಕಿವಿಗಳಲ್ಲಿ ಬೀಳುವುದೇ. ಹಾಗಾದರೆ ಇಲ್ಲಿ ಬದುಕುವುದೇ ಹಾಗೆ ಹೇಳಿ? ಈ ವ್ಯಕ್ತಿ ಕಂಡ್ರೆ ನನಗೆ ಇಷ್ಟ ಆಗೋದಿಲ್ಲ, ಆದರೂ ದಿವಸ ಇವನ ಮುಖಾನ ನೋಡ್ಬೇಕು ನಾನು. ಈ ವ್ಯಕ್ತಿಯ ಶಬ್ದಗಳು ನನ್ನ ಕಿವಿಯೊಳಗೆ ಬಿದ್ದರೆ ನನಗೆ ಇಷ್ಟ ಆಗೋದಿಲ್ಲ, ಆದರೂ ಕೇಳಬೇಕಲ್ಲ, ಕಿವಿ ಮುಚ್ಚಿಕೊಂಡು ಇರಲಿಕ್ಕಾಗ್ತೈತೇನು? ಈ ದೇಶದ ಋಷಿಗಳು ಒಂದು ಸುಂದರ ಸಂಶೋಧನೆ ಮಾಡಿದ್ರು. ಹೆಂಗೆ ಬದುಕೋದು, ಬದುಕನ್ನು ಕಟ್ಟುವುದು ಹೆಂಗೆ? ಕಲಿಲಸ್ಯ ಮಧ್ಯೆ ಅನಾದ್ಯನಂತ ರೂಪಂ ವಿಶ್ವಸ್ಯ ದೃಷ್ಟಾರಮನಂತ ರೂಪಂ. ಕಲಿಲಸ್ಯ ಮಧ್ಯೆ ಅನಾದ್ಯನಂತಂ ವಿಶ್ವಸ್ಯ ದೃಷ್ಟಾರಮನಂತ ರೂಪಂ. ಈ ಜಗತ್ತಂದ ಮೇಲೆ ಇಲ್ಲಿ ತಿಪ್ಪಿಯೂ ಇರ್ತೈತಿ, ಹೂವನೂ ಇರ್ತೈತಿ. ಈ ಕೊಪ್ಪಳ, ನೀವು ಈ ಊರಿಗೆ ಬರ್ಬೇಕಾದ್ರೆ ಊರ ಮುಂದೆ ನಿಮಗೆ ತಿಪ್ಪಿನೂ ಕಾಣ್ತೈತಿ, ಹೂವನೂ ಕಾಣ್ತೈತಿ. ಈ ಊರು ಬಿಟ್ಟು ಹೋಗುವಾಗ ಈ ಊರಿನ ತಿಪ್ಪಿ ಪ್ರಚಾರ ಮಾಡಬಾರ್ದು, ಈ ಊರಿನ ಹೂವು ಪ್ರಚಾರ ಮಾಡ್ಕೊತ ಹೋಗ್ಬೇಕು ಮನುಷ್ಯ. ಇದು ಕಲಿಲಸ್ಯ ಮಧ್ಯ ಅನಾದ್ಯನಂತಂ. ಒಂದಿಷ್ಟು ರಾಡಿ ಇರುವುದೇ ಜಗತ್ತಂದ ಮೇಲೆ. ಇದರೊಳಗೆ ಮಾಡೋದು ಹೆಂಗಂದ್ರೆ, ಈಗ ತುಂಗಭದ್ರಾ ನದಿ ಇರ್ತೈತಿ. ತುಂಗಭದ್ರಾ ನದಿ ಮಳೆಗಾಲದೊಳಗೆ ಹರಿತೈತಲ್ಲ, ರಾಡಿ ತುಂಬಿ ಬರ್ತೈತಿ. ಈ ತುಂಗಭದ್ರಾ ನದಿಯೊಳಗೆ ರಾಡಿ ನೀರು ಬಂದೈತೆ ಅಂತ ತಿಳ್ಕೊಂಡು ಇಡೀ ಈ ತುಂಗಭದ್ರಾ ನದಿಗೆ ಫಿಲ್ಟರ್ ಮಾಡೋಕ್ಕಾಗತ್ತೇನು? ತುಂಗಭದ್ರಾ ನದಿ ತುಂಬ ರಾಡಿ ಐತೆ ಅಂತ ತಿಳ್ಕೊಂಡು ತುಂಗಭದ್ರಾ ನದಿ ಫಿಲ್ಟರ್ ಮಾಡೋಕ್ಕಾಗೋದಿಲ್ಲ. ನನಗೆ ಎಷ್ಟು ಬೇಕೋ ಅಷ್ಟು ಕಾಶಿ ಆರಿಸಿ ಸೋಸಿ ಕುಡ್ಕೊಂಡ್ರೆ ಸಾಕು, ನನ್ನ ಆರೋಗ್ಯವಾಗಿರುತ್ತೆ ನಾನು ಅಷ್ಟು. ಅದನ್ನು ಕಲಿಯೋದಿಲ್ಲ. ಏನು ಜಾಲಿ ಗಿಡ ಮುಳ್ಳು ಚುಚ್ಚತೈತಿ, ಕೆಟ್ಟೈತೆ ಅಂತ ತಿಳ್ಕೊಂಡು ಕೊಡ್ಲಿ ತೊಗೊಂಡು ಎಲ್ಲೆಲ್ಲಿ ಜಾಲಿ ಬೆಳೆದೈತಿ ಅಲ್ಲೆಲ್ಲಿ ಹೋಗಿ ಕಡ್ಕೊಂತ ಹೋದ್ರೆ ಜೀವನ ನಿಲ್ತೈತೇನೆ ಹೇಳಿ? ನಾವು ಮಾಡಬೇಕಾದದ್ದು ಏನು ಈ ಜಗತ್ತಿನಲ್ಲಿ ಅಂದರೆ, ಎಲ್ಲೆಲ್ಲಿ ಜಾಲಿ ಐತಿ ಅಲ್ಲೆಲ್ಲಿ ಕಡ್ಕೊಂತ ಹೋಗೋದಲ್ಲ. ನನ್ನ ದಾರಿಯೊಳಗೆ ಎಷ್ಟು ಮುಳ್ಳೈತಿ ಅದನ್ನು ತೆಗೆದು ಬದುಕುವುದನ್ನು ಕಲಿಬೇಕು. ಇದು ಜೀವನದ ಸಾರ್ಥಕತೆ ಅಷ್ಟೆ. ಕತ್ತಲೆ ಇದೆ. ಕತ್ತಲೆಯನ್ನು ನಾವು ಎಷ್ಟು ಬೈದರೆ ಕತ್ತಲೆ ಹೋಗ್ತದೆ ಹೇಳಿ? ಕತ್ತಲೆಯನ್ನು ಬೈಯುವುದರಿಂದ ಕತ್ತಲೆ ಹೋಗ್ತದೆ? ಕತ್ತಲೆಯನ್ನು ಬಡಿಯುವುದರಿಂದ ಕತ್ತಲೆ ಹೋಗ್ತದೆ? ನೀವು ಕತ್ತಲೆಯನ್ನು ಒಂದು ಕೋಣೆಯಲ್ಲಿ ಹಾಕಿಡ್ರಿ, ಕತ್ತಲೆ ಹೋಗ್ತದೇನೆ ಹೇಳಿ? ಕತ್ತಲೆ ಹೋಗಬೇಕಾದ್ರೆ ಏನು ಮಾಡಬೇಕು? ಡಾರ್ಕ್ನೆಸ್ ಡಸ್ ನಾಟ್ ಎಕ್ಸಿಸ್ಟ್. ಕತ್ತಲೆ ಅಂದರೆ ಏನಲ್ಲ, ಅದು ಬೆಳಕಿನ ಅಭಾವ ಅಷ್ಟೇ. ಕತ್ತಲೆಯನ್ನು ಬೈದ್ರೆ ಹೋಗೋದಿಲ್ಲ, ಕತ್ತಲೆಯನ್ನು ಬಡಿದ್ರೆ ಹೋಗೋದಿಲ್ಲ, ಕತ್ತಲೆಯನ್ನು ಕೋಣೆಯಲ್ಲಿ ಹಾಕಿಡ್ಲಿಕ್ಕಾಗೋದಿಲ್ಲ. ಕತ್ತಲೆಯನ್ನು ಬೈಯುವುದಕ್ಕಿಂತ
ಕತ್ತಲೆ ಹೋಗಬೇಕಾಗಿದ್ದರೆ ಏನೂ ಮಾಡಬೇಕಾಗಿಲ್ಲ, ಸುಮ್ಮನೆ ಒಂದು ದೀಪ ಹಚ್ಚು, ಬೆಳಕಿತ್ತು ಅಂದರೆ ಕತ್ತಲೆ ತಾನೇ ಹೋಗ್ತದಷ್ಟೆ. ಇನ್ಸ್ಟೆಡ್ ಆಫ್ ಕರ್ಸಿಂಗ್ ದಿ ಡಾರ್ಕ್ನೆಸ್ ಜಸ್ಟ್ ಲೈಟ್ ಎ ಲ್ಯಾಂಪ್. ಸುಮ್ಮನೆ ದೀಪ ಹಚ್ಕೊಂತ ಹೋಗೋದಷ್ಟೆ. ಅಂದರೆ ಕೆಟ್ಟದರ ಮಧ್ಯದೊಳಗೆ ಒಂದಿಷ್ಟು ಸತ್ಯವನ್ನು, ದಿವ್ಯತೆಯನ್ನು, ಒಳ್ಳೆಯದನ್ನು ಕಾಣುವ ಕಣ್ಣ ನಮಗೆ ಬೇಕಾಗ್ತದೆ. ಕಲಿಲಸ್ಯ ಮಧ್ಯೆ, ಇದು ಜಗತ್ತಂದ್ರೆ ಒಂದಿಷ್ಟು ಕೆಟ್ಟದ್ದು, ಕೆಟ್ಟ ಶಬ್ದಗಳು, ಕೆಟ್ಟ ವ್ಯಕ್ತಿಗಳು ನಮ್ಮ ಮಧ್ಯದೊಳಗೆ ಇದ್ದಾಗೂ ಸಹಿತ ಒಳ್ಳೆಯದನ್ನು ಕಲಿಬೇಕಷ್ಟೆ. ಸಾಕ್ರೆಟಿಸ್ ಅಂತಿದ್ದ, ಸಾಕ್ರೆಟಿಸ್ ಅವನಿಗೆ ಯುವಕರಿಗೆ ದಾರಿ ತಪ್ಪಿಸ್ತಾನಂತ ತಿಳ್ಕೊಂಡು ಅವನಿಗೆ ವಿಷ ಕೊಟ್ಟರು, ಹ್ಯಾಮ್ಲಾಕ್. ಇಟ್ ವಾಸ್ ಎ ಸ್ಲೋ ಪಾಯ್ಸನ್. ಸಾವಕಾಶವಾಗಿ ಸಾವು ಬರ್ತಿತ್ತು ಅದಕ್ಕೆ. ಅವನಿಗೆ ಗೊತ್ತಿತ್ತು ನನಗೆ ಸಾವು ನಿಶ್ಚಯ ಆಗೈತೆ ಅಂತ ತಿಳ್ಕೊಂಡು. ಆದರೆ ಅವನ ಶಿಷ್ಯರೆಲ್ಲ ಅಳುತ್ತಿದ್ರು. ಇವ ನಕ್ಕೊಂತಿದ್ದ ಸಾಕ್ರೆಟಿಸ್, ತತ್ವಜ್ಞಾನಿ, ದೊಡ್ಡ ಜ್ಞಾನಿ ಮನುಷ್ಯ. ಆವಾಗ ಶಿಷ್ಯರು ಕೇಳ್ತಾರೆ ಸಾಕ್ರೆಟಿಸನಿಗಲ್ಲ, ನಿಮಗೆ ಸಾವು ಬರ್ತೈತಂತ ಗೊತ್ತಿದ್ದು ನಮಗೆ ದುಃಖ ಆಗೈತಿ, ನೀವು ಯಾಕಂದ್ರೆ ಅಗಲಿ ಹೋಗ್ತೀರಿ, ನೀವು ನೋಡಿದ್ರೆ ನಗಾಕತ್ತೀರಲ್ಲ ಅಂತ. ನೀವ್ಯಾಕೆ ನಗಾಕತ್ತೀರಿ ಅಂತ ಕೇಳಿದಾಗ ಸಾಕ್ರೆಟಿಸ್ ಅಂತಾನೆ, ನಾನು ಜೀವನವನ್ನು ಅತ್ಯಂತ ಸುಂದರವಾಗಿ ಅನುಭವಿಸಿದ್ದೇನೆ. ಇವತ್ತು ನಾ ಯಾಕೆ ನಗಾಕತ್ತೀನಿ ಅಂದ್ರೆ, ಟುಡೇ ಐ ಆಮ್ ಗೋಯಿಂಗ್ ಟು ಅಂಡರ್ಸ್ಟ್ಯಾಂಡ್ ಡೆತ್ ವೆನ್ ಐ ಆಮ್ ಅಲೈವ್. ನನಗೆ ಯಾಕೆ ಅಷ್ಟು ಅತ್ಯಂತ ಸಾವು ಗೊತ್ತಿದ್ದರೂ ನನಗೆ ಸಂತೋಷವಾಗಿ ಯಾಕಿದ್ದೀನಿ ಅಂದ್ರೆ, ನಾ ಜೀವಂತಿದ್ದಾಗ ಸಾವು ಅಂದ್ರೆ ಏನಂತ ತಿಳ್ಕೊಳ್ಳುವ ಪ್ರಯತ್ನ ನನ್ನ ಜೀವನದೊಳಗೆ ನಡೆದೈತಲ್ಲ, ಅದಕ್ಕೆ ನಾ ಖುಷಿಯಾದೀನಿ. ಅಂದರೆ ಸಾವಿನ ಮಧ್ಯದೊಳಗೂ ಎಷ್ಟು ಉತ್ಸಾಹದ ಬದುಕು. ನಮಗೆ ಯಾರೋ ಒಬ್ಬರು ಪ್ರಳಯ 100 ವರ್ಷ ಬಿಟ್ಟು ಆಗ್ತೈತಿ ಅಂದ್ರೆ ಇಲ್ಲೇ ಚಳಿ ಜ್ವರ ಬಂದಿರ್ತಾವೆ ನಮಗೆ. ಸಾವಿನ ಎದುರಿನಲ್ಲಿಯೂ ಸಹಿತ ಸಂತೋಷದ ಬದುಕನ್ನು ಕಟ್ಟುವ ಬಗೆ ಎಷ್ಟು ಅದ್ಭುತ ಇತ್ತು ಹೇಳಿ. ಒಂದು ದಾರಿ ಇತ್ತು, ಆ ದಾರಿಯೊಳಗೊಂದು ಸಣ್ಣ ಸಸಿ ಬೆಳೆದಿತ್ತು. ಒಬ್ಬ ಮನುಷ್ಯ ಆ ಸಸಿಯನ್ನು ತುಳಿದು ಹೋಗಿ ಒಂದು 15 ದಿವಸ ಆದಮೇಲೆ ಮತ್ತೆ ಅದ ದಾರಿ ಹಿಡ್ಕೊಂಡು ಬರ್ತಿದ್ದ. ಯಾವ ಸಸಿಯನ್ನು ಮನುಷ್ಯ ತುಳಿದಿದ್ನಲ್ಲ, ಆ ಸಸಿ ಸ್ವಲ್ಪ ಎತ್ತರ ಬೆಳೆದು ಅದರಾಗೊಂದು ಹೂವು ಬಂದಿತ್ತು. ಆ ಹೂವು ಸಸಿ ಮನುಷ್ಯನಿಗೆ ಹೇಳ್ತೈತಿ, ಈಗ ನನ್ನೊಳಗೊಂದು ಹೂವು ಐತಿ ನೋಡಿ, ತೊಗೊಂಡು ಹೋಗು ಅಂತ. ನಿನ್ನ ಮನೆಯ ಜಗಲಿಯ ಮೇಲಿಟ್ಟರೆ ನಿನ್ನ ಮನೆ ಸುಗಂಧಿತ ಆಗ್ತೈತಿ. ಭೂಮಿ ತಾಯಿ ಆ ಸಸಿಗಂತಳ, ಅಲ್ಲ ಮೊನ್ನೆರೆ ನೀ ಇಷ್ಟ ಬೆಳೆದಿದ್ದಿ, ನಿನಗೆ ಮತ್ತು ತುಳಿದು ಹೋಗ್ಯಾನ, ಮತ್ತು ಇವನಿಗೆ ತುಳಿದವನಿಗೆ ಹೂವು ಕೊಡಕತ್ತಿಯಲ್ಲಿ ನೀನು. ಅವಾಗ ಸಸಿ ಅಂತೈತಿ, ಇಲ್ಲ ಯಾರು ಬೆಳೀತಾರ ಬೆಳೆದವನ್ನೆಲ್ಲ ತುಳಿಯೋದ ಮನುಷ್ಯರ ಚಾಳಿ, ಇದೇನು ಹೊಸದಲ್ಲ ಅವ್ರದ್ದು. ಯಾರು ಬೆಳೀತಾರ ಬೆಳೆದವ್ರನ್ನೆಲ್ಲ ತುಳಿಯೋದವ್ರದ್ದು ಚಾಳಿ, ಇದು ಹಳೇದಿದು. ಅವ್ರ ಕಾಲ, ಅವ್ರ ಜಾತಿನ ಹಂಗೈತದು ಅಂತ. ಅವಾಗ ಭೂಮಿ ಅಂತಳಲ್ಲ, ಮತ್ತು ಅಷ್ಟು ತುಳಿದವ್ರಿಗೆ ಯಾಕೆ ನೀನು ಹೂವು ಕೊಡಕತ್ತಿ ಅಂತ. ಆವಾಗ ಸಸಿ ಅಂತದ, ಭೂಮಿ ತಾಯಿ ತುಳಿದವ್ರನ್ನೆಲ್ಲ ತಲೆಯಾಗಿ ಇಟ್ಟುಕೊಂಡಿದ್ರೆ ನನ್ನ ಹೃದಯದೊಳಗಿಂದ ಹೂವು ಹೆಂಗೆ ಅರಳತಿತ್ತು ಹೇಳು, ಸಾಧ್ಯ ಇರ್ತಿರಲಿಲ್ಲ. ಹಾಗೆ ಏನು ಕೆಟ್ಟದ್ದದ ಅದನ್ನೊಂದು ಸ್ವಲ್ಪ ಮರೆತು ಒಂದು ಸುಂದರವಾದ ಬದುಕನ್ನು ಕಟ್ಟಿಕೊಂಡು ಬದುಕೋದು ಮನುಷ್ಯ. ಈಗ ನಿಮ್ಮ ಮನೆ ಹಿತ್ತಲ್ದಾಗ ಒಂದು ತೆಂಗಿನ ಗಿಡ ಹಚ್ಚಿರ್ತೀರಿ. ನೀ ತೆಂಗಿನ ಗಿಡಕ್ಕೇನು ಸಕ್ಕರೆ ನೀರು ಹಾಕಿರ್ತೀರಿ ಏನದಕ್ಕೆ? ಏನೂ ಇಲ್ಲ. ಆಶ್ಚರ್ಯ ಏನು ಅಂದ್ರೆ, ನೀವು ಜಳಕ ಮಾಡಿದ ರಾಡಿ ನೀರು ಕುಡಿದ ತೆಂಗಿನ ಗಿಡ ನಿಮಗೆ ಕೊಟ್ಟಿದ್ದು, ನೀವು ಕೊಟ್ಟಿದ್ದು ರಾಡಿ ನೀರ, ತೆಂಗಿನ ಗಿಡ ನಿಮಗೂ ಕೊಟ್ಟಿದ್ದು ತಿಳಿ ನೀರ. ಇದು ಚಲೋ ಜೀವನ ಕಟ್ಟಿಕೊಳ್ಳೋದು ಹೆಂಗ? ಕಲಿಲಸ್ಯ ಮಧ್ಯೆ, ಒಂದು ಕೆಟ್ಟದರ ಮಧ್ಯದೊಳಗೂ ಸಹಿತ ಮನುಷ್ಯ ಒಳ್ಳೆಯದನ್ನು ಕಟ್ಟಿಕೊಳ್ಳೋದು ಕಲಿಬೇಕು. ಮಸ್ತ್ ಇರ್ಬೇಕು ಮನುಷ್ಯ. ಜೀವನದ ಮೇಲೆ ಮಸ್ತ್ ಬದುಕೋದು, ಸ್ವಚ್ಛ ಬದುಕೋದು, ಸ್ವಸ್ಥ ಬದುಕೋದು, ಮಸ್ತ್ ಬದುಕೋದು, ಇವು ಮೂರು ನೆನಪಿಟ್ಕೊಂಡವ್ರಿ. ಏನು ಹೆಂಗೆ ಬದುಕೋದು? ಸ್ವಚ್ಛ ಬದುಕಬೇಕು. ಮೊದಲು ದಿವಸ ಜಳಕ ಮಾಡ್ಬೇಕು, ತಿಂಗಳಿಗೊಮ್ಮೆ ಮಾಡೋದಲ್ಲ. ಮತ್ತು ಸ್ವಚ್ಛ ಬದುಕೋದು, ಸ್ವಸ್ಥ ಬದುಕೋದು. ಸ್ವಸ್ಥ ಅಂದ್ರೆ ಆರೋಗ್ಯ. ಖಾದರವರು ಮಾತಾಡಿದ್ರಲ್ಲ ನಿಮಗೆ, ಸ್ವಸ್ಥ ಬದುಕೋದು, ಮಸ್ತ್ ಬದುಕೋದು, ಮತ್ತು ಸುಸ್ತಾಗಿ ಬದುಕೋದಲ್ಲ ನಾ ಹೇಳೋದು. ಸ್ವಚ್ಛ ಬದುಕಬೇಕು. ನಮ್ಮ ಊರು ಸ್ವಚ್ಛ ಇರಬೇಕು, ನಮ್ಮ ಮೈ ಸ್ವಚ್ಛ ಇರಬೇಕು, ನಮ್ಮ ಮನಸ್ಸು ಸ್ವಚ್ಛ ಇರಬೇಕು. ಸ್ವಚ್ಛತೆಯ ಮಧ್ಯದೊಳಗೆ ಬದುಕಬೇಕು.
ನೀವೆಲ್ಲ ಜಾತ್ರೆ ಪೇಪರ್ ಹಾಳಿ ಎಲ್ಲ ಒಗೆದು ಹೋಗಿರ್ತೀರಿ. ನೀವು ಬೆಳಗ್ಗೆ ಎದ್ದು ಕೂಡಲೇ ನೋಡ್ರಿ 6:00 ಬಂದ್ರೆ ನಿಮ್ಮ ಮನೆ ಇರೋದಿಲ್ಲ, ಅಷ್ಟು ಇಡೀ ಗ್ರೌಂಡ್ ಸ್ವಚ್ಛ ಇರ್ತೈತಿ. ಇದು ಸ್ವಚ್ಛ ಜಾತ್ರೆ. ಸ್ವಚ್ಛತೆಯನ್ನು ಕಲಿಯುವುದಷ್ಟೆ, ಸ್ವಚ್ಛವಾಗಿರ್ಬೇಕು. ಏನು ಗವಿಸಿದ್ದಪ್ಪಜ್ಜನ ಗುಡಿ ಮೇಲೆ, ಗವಿಸಿದ್ದಪ್ಪಜ್ಜನ ಗೋಪುರಕ್ಕೆ ಬಂಗಾರದ ಕಳಸ ಕೊಡಿಸ್ದವನು ಭಾಳ ದೊಡ್ಡ ಭಕ್ತಿ ಅಂತಲ್ಲ. ದಾಸೋಗದೊಳಗೆ ಉಂಡವನ ಮುಸುರಿ ಬಳದ ಸ್ವಚ್ಛ ಮಾಡಿದವನ ಭಕ್ತಿ ಅದಕ್ಕಿಂತ ದೊಡ್ಡ. ಬಿದ್ದ ಪೇಪರ್ ತೆಗೆದು ಆರಿಸದ ಡಸ್ಟ್ಬಿನ್ನಿಗೆ ಹಾಕಿದವನ ಭಕ್ತಿ ಅದಕ್ಕಿಂತಲೂ ದೊಡ್ಡ. ಸ್ವಚ್ಛ ಇರಬೇಕು ಮನುಷ್ಯ. ಸ್ವಚ್ಛತೆ ಜೀವನದಲ್ಲಿ ಬಹಳ ಮುಖ್ಯ. ಸ್ವಸ್ಥ ಇರಬೇಕು. ಆರೋಗ್ಯದ ಬಗ್ಗೆ ನೀವು ಕೇಳಿದ್ರಿಲ್ಲ. ಯಾರು ಶ್ರೀಮಂತರು ಅಂದ್ರೆ 10 ಸಕ್ರೆ ಕಾರ್ಖಾನೆ ಹಾಕ್ಯಾನ, ಅಧ್ಯಕ್ಷದನ. ಬೆಳಗ್ಗೆ ಎದ್ದು ಕೂಡಲೇ ಬರೀ ಹಾಗಲಕಾಯಿ ರಸ ಕುಡಿಬೇಕವ. 10 ಶುಗರ್ ಫ್ಯಾಕ್ಟ್ರಿ ಮಾಲೀಕ. ಶುಗರ್ ಐತಿ, ಏನು ಮಾಡೋದು? ಅವ ಶ್ರೀಮಂತ ಅಲ್ಲ. ಏನು ಮನ್ಯಾಗ ನೋಟಿನ ಪೆಂಡಿನೇ ಒಟ್ಟ್ಯಾನ. ಮನ್ಯಾಗ ಟ್ರೆಜರಿ ಒಳಗೆ ನೋಟಿನ ಕಟ್ಟಿದ್ದವ ಶ್ರೀಮಂತ ಅಲ್ಲ. ದುಡ್ಯಾಕ ಕೈಕಾಲು ಗಟ್ಟಿದ್ದವ್ರ ನಿಜವಾದ ಶ್ರೀಮಂತರಷ್ಟೆ. ಆರೋಗ್ಯ ಚಲೋ ಇರಬೇಕು, ಸ್ವಚ್ಛ ಇರಬೇಕು, ಸ್ವಸ್ಥ ಇರಬೇಕು, ಮಸ್ತ್ ಇರ್ಬೇಕು. ಮತ್ತು ಏನು ಸಂಸಾರ ಅಂದಮೇಲೆ ಸ್ವಲ್ಪ ಹೆಚ್ಚ ಕಡಿಮೆ ಆಗೋದೆ. ಇದಕ್ಕೆ ಜೀವನ್ಮುಕ್ತಾವಸ್ಥೆ ಅಂತಾರೆ. ಏನು ಅಂದ್ರೆ ನಿನ್ನೇನಾಯ್ತು ಆಯ್ತು, ನಿನ್ನೆ ಕಳೆದು ಹೋಗೈತಿ. ಪಾಸ್ಟ್ ಈಸ್ ಡೆಡ್. ನಿನ್ನೆ ಅನ್ನೋದು ಘಟಿಸಿಬಿಟ್ಟೈತೆ. ನಾವು ಹಿಂದಿಂದ ಬಹಳ ನೆನಪಿಸ್ಕೊಂಡು ತಲೆ ಕಡಿಸ್ಕೊತೀವಿ. ಬರಲಿರದ ನಾಳೆಗಾಗಿ ಕಲ್ಪಿಸ್ಕೊಂಡು ದುಃಖ ಪಡ್ತೀವಿ, ಭಯ ಪಡ್ತೀವಿ. ಕಳೆದು ಹೋದ ನಿನ್ನೆಯನ್ನು ಮರಿಬೇಕು. ಬರದೇ ಇರುವ ನಾಳೆಗಾಗಿ ಭಯ ಪಡಬಾರದು. ದೇವರು ಏನು ಈ ಕ್ಷಣ ಕೊಟ್ಟನ, ಈ ಕ್ಷಣ ಚಂದ ಕೊಟ್ಟನ, 2 ಮಾತು ಕೇಳೋದು, ಜಾತ್ರೆ ನೋಡೋದು, ಮಸ್ತ್ ಉಂಡು ಮಸ್ತ್ ಮನೆಗೆ ಹೋಗಿಬಿಡೋದು. ಮಸ್ತ್ ಇರ್ಬೇಕು ಮನುಷ್ಯ. ಈಗೊಬ್ಬ ರೈತ ಅದಾನ, ಹೆಂಗೆ ದುಡಿಬೇಕು ಹೊಲದಾಗ ಅಂದ್ರೆ ಭೂಮಿ ತಾಯಿ ಅಂತಿರ್ಬೇಕು. ಏನಪ್ಪ ಎಷ್ಟು ದುಡಿತೀನಿ, ನಾನಾ ದಣದೀನಿ, ನೀನ ವಿಶ್ರಾಂತಿ ತಗೋ ಹೋಗಂತ ಭೂಮಿ ತಾಯಿ ಅಂತಿರ್ಬೇಕು. ಹಂಗೆ ಮಸ್ತ್ ದುಡಿಯೋದು ಹೊಲದಾಗ ಅಷ್ಟೆ. ಮಸ್ತ್ ಉಣ್ಣೋದು, ಮಸ್ತ್ ನಿದ್ದೆ ಮಾಡೋದು, ಮಸ್ತ್ ವ್ಯವಹಾರ ಮಸ್ತ್ ಇರಬೇಕು. ಶಿಸ್ತಿರ್ಬೇಕು, ಸುಸ್ತಿರಬಾರ್ದು ಅಷ್ಟೆ. ಇದನ್ನು ಕಲಿಯೋದು ಮನುಷ್ಯ ಜೀವ. ಒಂದು ಸಂಸಾರ ಅಂದಮೇಲೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಪ್ರಪಂಚ ಇರೋದಲ್ಲ. ಏನು ಮನೆ ಜಗಳ ತಂದು ಬಜಾರಕ್ಕೆ ನಿಂತರೆ ಹೆಂಗೆ ನಡೀತೈತೆ ಹೇಳಿ. ಮೊದಲು ಹೊಸದಾಗಿ ಈ ಕನ್ಯಾ ಫಿಕ್ಸ್ ಆಗಿರ್ತೈತೆ ನೋಡ್ರಿ, ಫಿಕ್ಸ್ ಆಗಿತ್ತು. ಇವ ಫೋನ್ ಹಚ್ತಿದ್ದು ನಾನು, ಆಕೆ ಒಟ್ಟ ಫೋನ್ ಎತ್ತಿದ್ದಿಲ್ಲ. ಇವನು ಫೋನ್ ಎತ್ತಲಾರ್ದಕ್ಕೆ ಜಗಳ ಆಡ್ತಿದ್ನಂತೆ. ನೀವು ಮಾತಾಡೋದ ಇಲ್ಲ ನನ್ನ ಕೂಡ, ನೀವು ಮಾತಾಡೋದ ಇಲ್ಲ ನನ್ನ ಕೂಡ. ಆಮೇಲೆ 1 ವರ್ಷ ಆತು ಮದುವೆಯಾಗಿ. ಆದ ಕೂಡಲೇ ನನ್ನ ಹೆಂಡತಿಗೆ ಹಿಂದೆ ಕುಂದಿರ್ಸ್ಕೊಂಡು ಹೊಂಟಿದ್ದ. ಹಂಪ್ಸಿಗೆ ಹೆಗರಿ ಬಿದ್ಲಕ್ಕಿ. ಇವನ ಬೀಳ್ಸಿದ್ನು, ಅದು ಬಿತ್ತಗ ಬಿದ್ದ ಕೂಡಲೇ ದವಾಖಾನೆಗೆ ತೊಗೊಂಡು ಹೋದ. ಡಾಕ್ಟ್ರ್ ಹೇಳಿದ್ರು, ಇಲ್ಲಪ್ಪ ಹಂಪ್ಸಿನ ಮೇಲೆ ಬಿದ್ದಾಳ, ತುಟಿಗೆ ಗಾಯ ಆಗೈತಿ, ಮ್ಯಾಲಿನ ತುಟಿಗೆ ಗಾಯ ಆಗೈತಿ. ಸರ್ ಏನು ಮಾಡ್ಬೇಕು? ಇಲ್ಲ, ಅದು ಮ್ಯಾಲಿನ ತುಟಿ ಹರಿದೈತಿ, ಹೊಲಿಗೆ ಹಾಕ್ಬೇಕು ಅದಕ್ಕೆ. ಸರ್ ಕೈ ಮುಗಿತಿ, ನಿಮ್ಗೆ 2 ಕೂಡಿಸಿ ಹೊಲಿದು ಬಿಟ್ರಿ. ಅದಕ್ಕೆ ಹೊಲೆಯವ್ರು ಹೊಲಿತೀರಿ, 2 ಕೂಡಿಸಿ ಹೊಲಿದು ಬಿಟ್ರಿ ಅದಕ್ಕೆ. ಹಿಂಗಾದ್ರೆ ಹೆಂಗೆ ಸಂಸಾರ? ಒಂದು ಹೆಚ್ಚ ಕಡಿಮೆ ಇದರ ಮಧ್ಯದೊಳಗನೆ ಇದು ಇರೋದ, ಇದು ಮುಗಿಯೋದಲ್ಲಿದು. ಭಾಳ ಮಂದಿ ಬರ್ತಿರ್ತಾರೆ, ಯಪ್ಪ ಇದ್ರ ಕಾಲಾಗ ಸಾಕಾಗೈತಿ. ಯಾವಾಗ 60 ವರ್ಷಕ್ಕೆ. ಇಷ್ಟು ದಿವಸ ತಿಳಿಲಿಲ್ಲ ನಿನಗೆ, ಉಳ್ದಾವ ಎಷ್ಟು ದಿವಸ ಈಗ ನಿನಗೆ? ತಿದ್ದರೆ ಏನು ಮಾಡವ, ತಿದ್ದಕ್ಕೆ ಹೋದ್ರೆ ಆಗೋದ ಬಿಡೋದ? ಎಷ್ಟು ದಿವಸ ಕೊಟ್ಟಾನ ಅಷ್ಟು ಚಂದ ಶಿಸ್ತಾಗಿ ಬದುಕಿ ಹೋಗಿ ಬಿಡೋದು ಅಷ್ಟು. ಸ್ವಚ್ಛ ಇರಬೇಕು, ಸ್ವಸ್ಥ ಇರಬೇಕು, ಮಸ್ತ್ ಇರಬೇಕು. ಇಷ್ಟಿದ್ಕೊಂಡು ಹೋದ್ರೆ ಇಡೀ ಜೀವನವೇ ಒಂದು ಜಾತ್ರೆ ಆಗ್ತೈತೆ ಅಷ್ಟೇ. ಜಾತ್ರೆ ಅಂದ್ರೆ ವರ್ಷಕ್ಕೊಂಬರೋದಲ್ಲ, ಪ್ರತಿನಿತ್ಯವೂ ನಿತ್ಯೋತ್ಸವ ಆಗಬೇಕು. ಅದು ಜೀವನದ ಜಾತ್ರೆ, ಅದು ಅಷ್ಟೆ. ಹಾಗೆ ಅಂಥ ಒಂದು ಸುಂದರ ಬದುಕನ್ನು ಕಟ್ಟಿಕೊಳ್ಳುವುದಕ್ಕಾಗಿಯೇ ಇಲ್ಲಿ ಹಲವು ಜನ ಯತಿಗಳು, ವಿದ್ವಾಂಸರು, ಕಲಾವಿದರು ಎಲ್ಲೆಲ್ಲಿಯವರು ಬಂದಾರ ನೋಡ್ರಿ. ನಿಮಗೆಲ್ಲ ಭೇಟಿ ಆಗ್ಲಿಕ್ಕೆ ನಿಮ್ಮನ್ನು ನೋಡ್ಬೇಕು ಅನ್ನಿಸ್ತೈತೆ ಅವ್ರಿಗೆ. ಯಾಕಂದ್ರೆ ಇಷ್ಟು ಚಲೋ ಜನ, ಇಷ್ಟು ಲಕ್ಷ ಮಂದಿ ಕೂಡಿರಪ್ಪ. ನಿನ್ನೆ 8ರಿಂದ 10 ಲಕ್ಷ ಮಂದಿ ಕೂಡ್ಯಾರಂತಾರೆ. ಓಣ್ಯಾಗ 2 ಕಟ್ಟಿ ಮೇಲೆ ಕುಂತ್ರೆ ಹೊಡೆಪೆಟ್ಟಾಕೈತಿ.
ಇಲ್ಲಿ 10 ಲಕ್ಷ ಮಂದಿ ಸೇರಿದ್ರು ಎಷ್ಟು ಶಾಂತ ಕುಂತಿರಲ್ಲ. ಇದು ನಿಜವಾದ ಭಾರತ, ಇದು ಅಷ್ಟೆ. ನಿಮಗಿಷ್ಟು ಹೊಗಳ್ಕೊಂತಿದ್ರು ಸುಮ್ಮಿರವ್ರು ನೀವು. ಬಸವಣ್ಣವ್ರು ಅಂತಾರೆ, ಇಷ್ಟು ಹೊತ್ತಾದರೂ ನೀವು ನೋಡಿ ಅಜ್ಜನ 2 ಮಾತು ಕೇಳಬೇಕಂತ ಕುಂತಿರಲ್ಲ. ಒಬ್ಬ ಸನ್ಯಾಸಿಗೆ, ಒಬ್ಬ ಸ್ವಾಮಿಗೆ ಇದಕ್ಕಿಂತ ದೊಡ್ಡ ಶ್ರೇಯಸ್ಸೇ ಯಾವುದೇ. ಒಂದು ಮಠ ಯಾವಾಗ ದೊಡ್ಡದಾಗ್ತೈತಿ, ಆ ಮಠಕ್ಕೆ 100 ಶಾಲೆ ಕಾಲೇಜುಗಳಿದ್ರೆ ಆ ಮಠ ದೊಡ್ಡದಾಗೋದಿಲ್ಲ. ಆ ಮಠಕ್ಕೆ 100 ಎಕರೆ ಜಮೀನಿದ್ರೆ ಆ ಮಠ ದೊಡ್ಡದಾಗೋದಿಲ್ಲ. ಆ ಮಠದೊಳಗೆ ಬಂಗಾರ ಬೆಳ್ಳಿ ಸಂಪತ್ತಿದ್ರೆ ಆ ಮಠ ದೊಡ್ಡದಾಗೋದಿಲ್ಲ. ಮಠದ ಸ್ವಾಮೀಜಿ ಯಾವಾಗ ದೊಡ್ಡವರಾಗ್ತಾರಂದ್ರೆ, ನಿಮ್ಮಂಥ ಭಕ್ತರು ನನ್ನಂಥ ಒಬ್ಬ ಸಣ್ಣ ಮನುಷ್ಯನಿಗೆ ನಿಮ್ಮ ಹೃದಯದೊಳಗೆ ಜಾಗ ಕೊಟ್ಟಿರಲ್ಲ, ಅದು ಬಹಳ ದೊಡ್ಡದಷ್ಟೆ. ಇದು ಎಲ್ಲ ನಿಮ್ಮ ಪ್ರೇರಣೆಯಿಂದ ನಡೆದಿದ್ದು. ಇಷ್ಟು ಜನ ಇಷ್ಟು ಹೊತ್ತಾದರೂ ಶಾಂತ ರೀತಿಯಿಂದ ಮನೆ ಮರೆತು ಕುಂತೀರಿ ನೀವು. ಹೋಗಬೇಕಂತ ಲಕ್ಷ್ಯ ಬರುವಲ್ದು. ಮನೆ ಮರೆತಿಲ್ಲಿ ಕುಂತೀರಿ ನೀವು. ಈಗ ಎಲೆಕ್ಷನ್ ಬರ್ತಾವೆ ನೋಡ್ರಿ, ಹಿಂಗೆ ಏನರ ಕೂಡಕ್ಕೆ ಸಾಧ್ಯ ಐತೇನು? ನೀವು ಹೆಂಗೆ ಕುಂತೀರಿ ನೋಡ್ರಿ. ಯಾಕಂದ್ರೆ ನೀವು ತಂದವರಲ್ಲ, ಇಲ್ಲಿ ಭಕ್ತಿಯಿಂದ ಬಂದವರು, ಅದಕ್ಕೆ ಕುಂತೀರಿ. ಅವ್ರು ತಂದವರಲ್ಲ, ನೀವು ಭಕ್ತಿಯಿಂದ ಬಂದಿದ್ದಕ್ಕಾಗಿ ಇದು ನಡೆದಿದ್ದು. ಶರಣರಂತಾರೆ, ಬಸವಣ್ಣವ್ರಂತಾರೆ, ದೇವರೆಲ್ಲದಾನ ಮಾಡುವ ನೀಡುವ ಭಕ್ತನ ಕಂಡಡೆ ನಿಧಿ ನಿಧಾನವ ಕಂಡಂತಾಯಿತು. ಏನು ದೇವರು ಅಂದ್ರೆ ಬರೇ ಗುಡಿಯೊಳಗಂತಲ್ಲ. ಏನು ದುಡ್ದಾನ ಸಮಾಜಕ್ಕಾಗಿ ದುಡಿಯುವುದು, ದುಡಿದಿದ್ರೊಳಗೆ ಒಂದಿಷ್ಟು ಸಮಾಜಕ್ಕೆ ಹಂಚಿ ಸಂತೋಷ ಪಡುವ ಮನುಷ್ಯನ ಹೃದಯದೊಳಗೆ ದೇವರದಾನ. ಅವನ ಮುಖ ನೋಡಿದ್ರೆ ಸಾಕು, ಕೂಡಲ ಸಂಗಮನನ್ನು ನೋಡಿದಷ್ಟು ಸಂತೋಷ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ